ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಸಮಯಕ್ಕೆ ಸರಿಯಾಗಿ ಆಗಬೇಕು, ಆ ಮೂಲಕ ಮಾತ್ರ ಅಧಿಕಾರ ವಿಕೇಂದ್ರೀಕರಣ ಸರಿಯಾಗಿ ಜಾರಿಗೆ ಬರುತ್ತೆ ಅನ್ನೋದು ಆಶಯ ಅಷ್ಟೇ. ಸರ್ಕಾರಗಳು ಅನುಕೂಲಕ್ಕೆ ತಕ್ಕಂಗೆ ಅವುಗಳನ್ನು ಮುಂದೆ ಹಾಕ್ತಾ ಹೋಗ್ತವೆ. ಬಟ್ GBA ಚುನಾವಣೆಯನ್ನು ಇನ್ನು ಮುಂದೆ ಹಾಕೋದಕ್ಕಾಗೋದಿಲ್ಲ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡ ಪೀಠವೇ ಕೊಟ್ಟಿರುವಂಥ ಆದೇಶ ಇದು. ಅಜಿತ್ ನೋಡಿ, ದೇಶದ ಬಹುತೇಕ ಮಹಾನಗರ ಪಾಲಿಕೆಗಳಲ್ಲಿ ಸಮಯಕ್ಕೆ ಸರಿಯಾಗಿ ಚುನಾವಣೆಗಳು ನಡೀತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ಜನವರಿ 15ಕ್ಕಿದೆ, 2026. ಹಿಂದಿನ ಚುನಾವಣೆ ನಡೆದಿದ್ದು ಯಾವಾಗ? 2017ರಲ್ಲಿ. ಅಂದರೆ 9 ವರ್ಷಗಳ ನಂತರ 4 ವರ್ಷಗಳ ಕಾಲ ಮಹಾನಗರ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳೇ ಇರಲಿಲ್ಲ, ಅಧಿಕಾರಿಗಳೇ ನಡೆಸ್ಕೊಂಡು ಹೋಗ್ಬೇಕು. ದಿಲ್ಲಿ ಮಹಾನಗರ ಪಾಲಿಕೆ ಒಂದ್ಸಲ 3 ಆಗುತ್ತೆ, ಒಂದ್ಸಲ 1 ಆಗುತ್ತೆ, ಮತ್ತೆ 3 ಆಗುತ್ತೆ. ಹೇಗೆ ಬೇಕಾದಂಗೆ ಮಹಾನಗರ ಪಾಲಿಕೆಯ ಚುನಾವಣೆಗಳು ನಡೀತಾ ಇವೆ. ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯನ್ನು ತೆಗೆದುಕೊಂಡರೂ ಕೂಡ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮನಸ್ಸು ಮಹಾನಗರ ಪಾಲಿಕೆಯ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು ಇರಲಿಲ್ಲ. ಈಗ 2023ರಲ್ಲಿ ಕಾಂಗ್ರೆಸ್ಗೊಂದು ಭರ್ಜರಿ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಹೌದು, DK ಶಿವಕುಮಾರ್ ಕೈಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಕೊಡಲಾಯಿತು. ನಡೆಸಬೇಕಿತ್ತು ಚುನಾವಣೆ ತರಾತುರಿಯಲ್ಲಿ, ಬಟ್ ಚುನಾವಣೆ ನಡೆಸಲ್ಲ. ಮೀಸಲಾತಿಯ ಪಟ್ಟಿಯನ್ನು ಪ್ರಕಟಿಸೋದರಲ್ಲಿ ಮತ್ತು ನೋಡಿ, ವಿಧಾನಸಭೆ ಮತ್ತು ಲೋಕಸಭೆಯ ಕ್ಷೇತ್ರಗಳನ್ನು ಗುರುತಿಸುವಾಗ ಒಂದು ಡಿಲಿಮಿಟೇಷನ್ ಕಮಿಷನ್ ಅಂತಾಗತ್ತೆ. ಹೌದು, ಅದಕ್ಕೆ ಹೈಕೋರ್ಟ್ನ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿರ್ತಾರೆ. ಹಿಂದೆ ಕುಲ್ದೀಪ್ ಸಿಂಗ್ ಆಯೋಗ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ. ಬಟ್ ಮಹಾನಗರ ಪಾಲಿಕೆಯ ಗಡಿಯನ್ನು ಗುರುತಿಸುವಾಗ ಬೇಕಾಬಿಟ್ಟು ತಮಗೆ ಹೆಂಗೆ ಬೇಕು ಪೊಲಿಟಿಕಲಿ ಹಂಗೆ ನಡೆಸ್ತಾರೆ. ಈಗ ನಾವು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ, ಕಲಬುರಗಿ ಮಹಾನಗರ ಪಾಲಿಕೆ ನೋಡಿದ್ವಿ. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದರು, ಅದೇ ಊರಿನವರು. ಆದರೆ ಮೇಯರ್ ಆಯ್ಕೆಗೆ ಚುನಾವಣೆಯ ನಂತರ 1 ವರ್ಷಗಳ ಕಾಲ ಕಾಯಬೇಕಾಯ್ತು. ನನಗನ್ಸುತ್ತೆ ದಿಸ್ ಇಸ್ ಹೈ ಟೈಮ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ಗಳನ್ನು ಈ ರೀತಿ ಸ್ಥಳೀಯ ಸಂಸ್ಥೆ ಕೊಡಲಿಲ್ಲ ಅಂತಾದರೆ ನಿಮಗೆ 9 ವರ್ಷ 10 ವರ್ಷಕ್ಕೊಮ್ಮೆ ಚುನಾವಣೆಗಳನ್ನು ನಡೆಸೋದು. ಯಾಕಂದರೆ ಮಹಾನಗರ ಪಾಲಿಕೆಗಳೇನಿವೀಗ ಹುಬ್ಳಿಯೆಲ್ಲ ಬಿಟ್ಬಿಡಿ, ಬೆಂಗಳೂರು, ಮುಂಬೈ, ದಿಲ್ಲಿ, ಈ ಮಹಾನಗರ ಪಾಲಿಕೆಯ ಬಜೆಟ್ ಎಷ್ಟಿರುತ್ತೆ? ಕೆಲವು ರಾಜ್ಯಗಳ ಬಜೆಟ್ಗಿಂತ ಜಾಸ್ತಿ ಇದೆ. ಅದು ನಿಮ್ಮ ಆಫ್ರಿಕನ್ ದೇಶಗಳ ಬಜೆಟ್ಗಿಂತ ಜಾಸ್ತಿ ಇದೆ. ಹಾಗಿರುವಾಗ ಆ ಮಹಾನಗರ ಪಾಲಿಕೆಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತಕ್ಕಂಥ ಸ್ಥಿತಿಗತಿಯನ್ನು ತಂದು ಚುನಾವಣೆಯನ್ನು ಬೇಕಾಬಿಟ್ಟಿಯಾಗಿ ನಡೆಸ್ತಕ್ಕಂಥ ಈ ಪ್ರವೃತ್ತಿ ಏನಿದೆ, ಇದಕ್ಕೆ ಕಡಿವಾಣ ಕಾನ್ಸ್ಟಿಟ್ಯೂಷನಲಿ ಕೋರ್ಟ್ಗಳೇ ಹಾಕಬೇಕಾಗತ್ತೆ ಅಂತ ನನಗನ್ಸುತ್ತೆ. ಅದರ್ವೈಸ್ ರಾಜ್ಯ ಸರ್ಕಾರಗಳಿಗೆ ಇಂಟ್ರೆಸ್ಟ್ ಇಲ್ಲ. ನೀವು ಕೇಂದ್ರ ಚುನಾವಣಾ ಆಯೋಗವನ್ನು ಕೇಳಿ, ಮಹಾನಗರ ಪಾಲಿಕೆ ಅದು ನಮ್ಗೆ ಸಂಬಂಧಪಟ್ಟದ್ದಲ್ಲ, ಅದು ರಾಜ್ಯಗಳ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟ ವಿಚಾರ. ಅವ್ರು ಹೇಳ್ತಾರೆ ನಮ್ಗೆ ಬರೀ ವಿಧಾನಸಭೆ ಲೋಕಸಭೆ ಅಷ್ಟೇ ನಮ್ಗೆ ಸಂಬಂಧ. ರಾಜ್ಯಗಳ ಚುನಾವಣಾ ಆಯೋಗಗಳಿಗೆ ಅಧಿಕಾರಿಗಳನ್ನು ನೇಮಿಸೋರು ಯಾರು? ರಾಜ್ಯ ಸರ್ಕಾರ. ಹೌದು. ಹಾಗಾಗಿ ಅವರೇನು ಹೋಗಿ ಮುಂದೆ ನಿಂತು ನಾವು ಚುನಾವಣೆ ನಡೆಸ್ತೀವಿ ಅಂತಕ್ಕಂಥದ್ದು ಹೇಳಲ್ಲ. ಹೀಗಾಗಿ ನನಗನ್ಸುತ್ತೆ ಅಜಿತ್, ಮಹಾನಗರ ನೋಡಿ, ಎಲ್ಲ ಮಹಾನಗರ ಪಾಲಿಕೆಗಳು ಭ್ರಷ್ಟಾಚಾರದ ಕೂಪಗಳಾಗಿವೆ, ಇದರಲ್ಲಿ ಯಾವುದೇ ಡೌಟ್ ಬೇಡ, ರೈಟ್. ಬಟ್ ಅದರ ಅರ್ಥ ನೀವಲ್ಲಿ ಜನಪ್ರತಿನಿಧಿಗಳನ್ನು ಆರಿಸಿ ತರದೆ ಬೇಕಾಬಿಟ್ಟಿಯಾಗಿ ಆಡಳಿತವನ್ನು ನಡೆಸ್ತಕ್ಕಂಥ ಪ್ರಕ್ರಿಯೆ ಏನಿದೆ, ಪ್ರವೃತ್ತಿ ಏನಿದೆ, ಇದು ಸರಿಯಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ಅದಕ್ಕೆ ಡೆಡ್ಲೈನನ್ನು ಕೊಟ್ಟು ಚುನಾವಣೆ ನಡೆಸಬೇಕಾಗತ್ತೆ. ಈಗ ಮುಂಬೈಯಲ್ಲಿ ನಡೀತಾ ಇದೆ, ಸುಪ್ರೀಂ ಕೋರ್ಟೇ ಹೇಳಿತ್ತು ಜನವರಿ 31ರೊಳಗಡೆ ನಡೆಸಬೇಕು ಅಂತ. ಹೀಗಾಗಿ ತರಾತುರಿಯಲ್ಲಿ ಅಲ್ಲಿ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ನಡೀತಾ ಇದೆ. ಇಲ್ಲೂ ಕೂಡ ಈಗ ಸುಪ್ರೀಂ ಕೋರ್ಟೇ ಹೇಳಿತ್ತು ಇಲ್ಲ ಜೂನ್ 30ರೊಳಗಡೆ ಚುನಾವಣೆ ನಡೆಸಿ ಅಂತಕ್ಕಂಥದ್ದನ್ನು. ಈ ರೀತಿ ಚುನಾವಣೆಗಳನ್ನು, ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮುಂದೂಡುತ್ತಾ ಹೋದರೆ ನೀವು ಒಂದು ಅರ್ಬನೈಸೇಷನ್ ಬಗ್ಗೆ ನಾವು ಮಾತಾಡ್ತೀವಿ. ಹೌದು. ಬೆಂಗಳೂರು, ಮುಂಬೈ, ದಿಲ್ಲಿ ಅಂತ ಊರುಗಳಿಗೆ ಬರ್ತಕ್ಕಂಥ ಮೈಗ್ರೇಷನ್ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಅವುಗಳ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಬಗ್ಗೆ ಸರ್ಕಾರಕ್ಕೂ ಆಸಕ್ತಿ ಇಲ್ಲ, ನಿಮಗೆ ಅಧಿಕಾರಿಗಳಿಗೂ ಆಸಕ್ತಿ ಇಲ್ಲ. ಅಲ್ಲಿನ ದುಡ್ಡಿನ ವಿವೇಚನಾಧಿಕಾರ ಮಾತ್ರ ಎಲ್ರಿಗೂ ಬೇಕು. ದೊಡ್ಡ ಪ್ರಮಾಣದಲ್ಲಿ ಹಣ ಬರುತ್ತೆ. ಹೌದು. ಪ್ರತಿಯೊಂದು ಕಾಮಗಾರಿಯಲ್ಲಿ 10% ಹಣ ಬರುತ್ತೆ. ಹೀಗಾಗಿ ಅದನ್ನು ಬಿಟ್ಟು ಈ ಇಡೀ ಮಹಾನಗರ ಪಾಲಿಕೆಗಳನ್ನು ಸ್ಟ್ರೆಂಥನ್ಗೊಳಿಸಿ ಆಡಳಿತವನ್ನು ಪಾರದರ್ಶಕವನ್ನಾಗಿ ಮಾಡಿ ನಮ್ಮ ಅರ್ಬನ್ ಪ್ಲಾನಿಂಗ್ ಏನಿದೆ ಅಲ್ಲ, ಅದನ್ನು ಇನ್ನೊಂದು ಹೆಜ್ಜೆ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ನಿಮಗೆ ಮಹಾನಗರ ಪಾಲಿಕೆ ಚುನಾವಣೆಗಳು ನಡಿಬೇಕು. ಬರೀ ಮಹಾನಗರ ಪಾಲಿಕೆಗಳ ಚುನಾವಣೆಗಳು ನಡೆದ್ರೆ ಆಗಲ್ಲ.
ಅವುಗಳನ್ನು ಸರಿದಾರಿಯಲ್ಲಿ ತರ್ತಕ್ಕಂಥ ಇಚ್ಛಾಶಕ್ತಿಯನ್ನು ಇಲ್ಲಿ ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿದವರು ಕೂಡ ಪ್ರದರ್ಶಿಸಬೇಕಾಗತ್ತೆ. ರೈಟ್. ಯಾಕಂದರೆ ನಮ್ಮ ಡೆಮೋಗ್ರಫಿಗೂ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೂ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ ಅನ್ನೋದು ನಮ್ಗೆ ಜನಪ್ರತಿನಿಧಿಗಳನ್ನು ಭೇಟಿಯಾದಾಗಲೂ ಭಾಳ ಸಲ ಅನಿಸಿದೆ. ಕರೆಕ್ಟ್. ಹೌದು ಹೌದು. ಹಾಗಿರುವಾಗ ದಿಸ್ ಇಸ್ ಹೈ ಟೈಮ್ ಅಂತ ಅನ್ಸುತ್ತೆ. ಯಾಕಂದರೆ ಇವತ್ತು ಈ ಚರ್ಚೆ ಬಂದಿದೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಪ್ರತಿ ಬಾರಿ ನಿಮ್ಗೆ ಸುಪ್ರೀಂ ಕೋರ್ಟ್ ಹೇಳಬೇಕು, ಇಲ್ಲ ಕಾಲಮಿತಿಯಲ್ಲಿ ಚುನಾವಣೆ ನಡೆಸಿ, ಇಲ್ಲಿ ಮಾತ್ರ ನೀವು ಡೆಮೋಕ್ರಸಿ ಅನ್ನುವ ಭಾಷಣವನ್ನು ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ಕೊಂಡು ಹೋಗಿ. ಬಿಜೆಪಿ ಅಧಿಕಾರದಲ್ಲಿತ್ತಲ್ಲ, ಯಾಕೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆಸಲಿಲ್ಲ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷಗಳಾದ್ಮೇಲೆ ಸುಪ್ರೀಂ ಕೋರ್ಟ್ ಹೇಳ್ಬೇಕಾ ನಿಮಗೆ? ಆನಂದ್ ಯಾರು ನಮ್ಮ ಜೊತೆಗೆ. ಆನಂದ, ಅಷ್ಟು ದೊಡ್ಡ ವಿಧಾನಸಭಾ ಚುನಾವಣೆ ಅಷ್ಟು ದೊಡ್ಡ ಗೆಲುವಿನ ನಂತರ ಒಂದರಲ್ಲೊಂದು ಆಗೋಗುತ್ತೆ, ಇದನ್ನು ಗೆದ್ಕೊಂಡ್ಬಿಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅರೂ ಬರಬೇಕಾಗಿತ್ತು ಆಡಳಿತ ಪಕ್ಷಕ್ಕೆ. ಅದೂ ಇಲ್ಲ. ಸಾಧ್ಯ ಆದಷ್ಟು ಮುಂದೆ ಹಾಕ್ಕೊಂಡು ಹೋಗು. ಪ್ಲೇಟ್ ಕೊಡ. ಎಸ್ ಅಜಿತ್, ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಮಾಡೋ ಸಂಬಂಧಪಟ್ಟ ಹಾಗೆ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಒಂದು ಅಗೋಚರವಾಗಿರ್ತಕ್ಕಂಥ ಒಡಂಬಡಿಕೆ ಇದ್ದಂಗೆ ಕಾಣ್ತಾ ಇದೆ. ಯಾಕೆಂತಂದರೆ ಇಲ್ಲಿ ಬೆಂಗಳೂರಿನಲ್ಲಿ BBMP ಚುನಾವಣೆ ಮಾಡೋ ಸಂಬಂಧಪಟ್ಟ ಹಾಗೆ ಯಾವ ಶಾಸಕರು ಕೂಡ ಅಷ್ಟು ಆಸಕ್ತಿ ಇದ್ದಂಗಿಲ್ಲ. ಯಾಕೆಂದರೆ ವಾರ್ಡ್ಗಳಿಗೆ ಸದಸ್ಯರ ಆಯ್ಕೆ ಆಗಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಶಾಸಕರಿಗಿದ್ದಂಥ ಏನೋ ಅವ್ರಿಗಿದ್ದಂಥ ಬಲ ಕಮ್ಮಿ ಆಗುತ್ತೆ ಅಂತಕ್ಕಂಥದ್ದು ಎಲ್ಲ ಶಾಸಕರಲ್ಲೂ ಕೂಡ ಇರುವಂಥದ್ದು. ಆ ಕಾರಣಕ್ಕಾಗಿ ಇಲ್ಲಿ ಆಲ್ ಪಾರ್ಟಿ ಡಿಸಿಷನ್ ಅಂದರೂ ಕೂಡ ತಪ್ಪಾಗಲಾರದು. ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆ ಮಾಡೋ ಸಂಬಂಧಪಟ್ಟಾಗೆ ಯಾವ ಶಾಸಕರಲ್ಲೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಅಭಿಪ್ರಾಯಗಳು ಇರಲಿಲ್ಲ. ಅವರಿಗೆ ಇದೇ ರೀತಿಯಾಗಿರ್ತಕ್ಕ ವ್ಯವಸ್ಥೆಗಳು ಕಂಟಿನ್ಯೂ ಆಗಲಿ ಅಂತಕ್ಕಂಥದ್ದು. ಈಗ ಯಾವುದೇ ವಾರ್ಡ್ಗೆ ಸದಸ್ಯರಿಲ್ಲದೆ ಎಲ್ಲವೂ ತಮ್ಮ ಅಣತಿಯಿಂದ ನಡಿಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಅವ್ರದ್ದಾಗಿರುವಂಥ ಕಾರಣಕ್ಕಾಗಿ ಈ ಚುನಾವಣೆ ಮಾಡೋ ಸಂಬಂಧಪಟ್ಟಾಗೆ ಯಾರೂ ಕೂಡ ಮುಂದಾಗಿರಲ್ಲ. ಅದು BJP ಹೊರತಲ್ಲ, JDS ಹೊರತಲ್ಲ, ಕಾಂಗ್ರೆಸ್ ಕೂಡ ಹೊರತಲ್ಲ. ಇವರ ನಡುವೆ ಒಂದು ಒಡಂಬಡಿಕೆ ಇದೆ. ಯಾವುದೇ ಕಾರಣಕ್ಕೂ BBMP ಚುನಾವಣೆ ಆಗದಾಗೆ ತಡಿತಕ್ಕಂಥ ಪ್ರಯತ್ನವನ್ನು ಎಲ್ಲ ಶಾಸಕರು ಕೂಡ ಮಾಡ್ತಾರೆ. ಆದರೆ ಬಹಿರಂಗವಾಗಿ ಕೇಳಿದಾಗ ಚುನಾವಣೆ ಮಾಡುವ ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೋ ಆ ಪ್ರಕಾರ ಮಾಡಿ ರೆಡಿ ಇದ್ದೇವೆ ಅಂತಕ್ಕಂಥದ್ದು, ಚುನಾವಣೆ ಎದುರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಯಾರಿಗೂ ಕೂಡ ಚುನಾವಣೆ ಆಗುವುದರ ಬಗ್ಗೆ, ಚುನಾವಣೆ ಮಾಡೋದ್ರ ಬಗ್ಗೆ ಆಸಕ್ತಿಗಳು ಯಾವ ರಾಜಕೀಯ ಪಕ್ಷದಲ್ಲೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ನಾವು ಗಮನಿಸಬಹುದು 2014ರಲ್ಲಿ ಚುನಾವಣೆ ಆದಾಗಲೂ ಕೂಡ ಕೋರ್ಟಿನ ಆದೇಶದ ಪ್ರಕಾರವೇ ಇಲ್ಲಿ ಚುನಾವಣೆ ಆಗಿರ್ತಕ್ಕಂಥದ್ದು. ಅಂದು ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಶಿವರಾಜು, PR ರಮೇಶು ಇವರೆಲ್ಲ ಹಾಕಿರ್ತಕ್ಕಂಥ, ಅಂದರೆ ಜಬ್ಬಾರ್ ಅವರೆಲ್ಲ ಹಾಕಿರ್ತಕ್ಕಂಥ ಅರ್ಜಿ ಆಧಾರದ ಮೇಲೆ ಚುನಾವಣೆ ಆಗಿರ್ತಕ್ಕಂಥ ನಂತರದಲ್ಲಿ 198 ವಾರ್ಡ್ಗಳಿಗೆ ಚುನಾವಣೆ ಆಯಿತು. ನಂತರದಲ್ಲಿ ಅತಂತ್ರ ವಾತಾವರಣ ನಿರ್ಮಾಣದಾಗ ಕಾಂಗ್ರೆಸ್ಸು ಆರಂಭಿಕವಾಗಿ ಮೇಯರ್ಗಳ ಹುದ್ದೆಯನ್ನು ಪಡ್ಕೊಳ್ತು. ಆದರೆ ನಂತರದಲ್ಲಿ ಮತ್ತೆ ಚುನಾವಣೆ ಮಾಡೋ ಸಂಬಂಧಪಟ್ಟಾಗೆ BJP ಅಧಿಕಾರಕ್ಕೆ ಬಂದರೂ ಕೂಡ ಅವರು ಚುನಾವಣೆ ಮಾಡೋ ಬಗ್ಗೆ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಅಲ್ಲಿ ಮತ್ತೆ ಆರಂಭಗೊಂಡಿದ್ದು ಕಾನೂನು ಸಮರಗಳು. ನಿರಂತರವಾಗಿರ್ತಕ್ಕಂಥ ಕಾನೂನು ಸಮರದ ಬಳಿಕ ಅಂತಿಮವಾಗಿ ಜೂನ್ 30 ಒಳಗಡೆ ಚುನಾವಣೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಈಗ ಸ್ಪಷ್ಟ ಹೇಳಿದೆ. ಆದರೆ ನಾವು ಗಮನಿಸಬೇಕು, ಕಳೆದ ಬಾರಿಯ ಚುನಾವಣೆಗೂ ಈ ಬಾರಿಯ ಚುನಾವಣೆಗೂ ಡಿಫ್ರೆನ್ಸ್ ಇದೆ. 198 ವಾರ್ಡ್ಗಳಿಗೆ ಚುನಾವಣೆ ಆಗಿದ್ದಾಗ ಈಗ 369 ವಾರ್ಡ್ಗಳಿಗೆ ಚುನಾವಣೆ ಆಗಬೇಕು. ಆದರೆ ಚುನಾವಣೆ ಆಗ್ತಕ್ಕಂಥ ವಾರ್ಡ್ಗಳು ಕೂಡ ಜಾಸ್ತಿ ಆಗಿದೆ. ಅಂದರೆ ಬೆಂಗಳೂರಿನ ಹೊರವಲಯವೂ ಕೂಡ ಸೇರ್ಕೊಂಡು ಈಗ ಈ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ಸೇರ್ಪಡೆಗಳಾಗಿದೆ. ಬೇರೆ ಬೇರೆ ಮಹಾನಗರ ಪಾಲಿಕೆಗಳು ಕೂಡ ಆಗಿದೆ. ಅಲ್ಲಿ ಚುನಾವಣೆ ಆಗಬೇಕಾಗತ್ತೆ. ನಾವು ಗಮನಿಸಬೇಕು, ಇಲ್ಲಿ ಕಾಂಗ್ರೆಸ್ ಕೂಡ ಈ ಚುನಾವಣೆ ಮಾಡೋದ್ರ ಬಗ್ಗೆ ಎಲ್ಲ ರೀತಿಯ ಮುಂದಕ್ಕೆ ಹಾಕ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಿತ್ತು. GBI ಮಾಡೋ ಸಂಬಂಧಪಟ್ಟಾಗೆ ಇಡೀ ಬೆಂಗಳೂರಿನ ವಿಂಗಡಣೆ ಮಾಡುವಂಥ ವಿಚಾರದಲ್ಲಿ ಒಂದಷ್ಟು ಕಾಲಹರಣವೂ ಕೂಡ ಆಯಿತು. ವಾರ್ಡ್ ವಿಂಗಡಣೆ ವಿಚಾರದಲ್ಲೂ ಕೂಡ ಆಕ್ಷೇಪಗಳು ವ್ಯಕ್ತವಾದಾಗ ಅದು ಕೂಡ ಕೋರ್ಟ್ ಗಮನಕ್ಕೆ ಹೋಯಿತು. ನಂತರದಲ್ಲಿ ಮೀಸಲಾತಿಯನ್ನು ವಿಂಗಡಣೆ ಮಾಡೋ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಖಡಕ್ ಆಗಿರ್ತಕ್ಕಂಥ ವಾರ್ನಿಂಗ್ ಕೊಡುತ್ತೆ ಅಂತಕ್ಕಂಥದ್ದು ಅರಿವಾದಾಗ ಸರ್ಕಾರ ಈ ವಾರ್ಡ್ ವಿಂಗಡಣೆಗೆ ಮೀಸಲಾತಿ ನಿಗದಿ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಈಗ ಬಹಿರಂಗ ಆಗಿದೆ. ಈ ಒಂದು ಮೀಸಲಾತಿ ಸಂಬಂಧಪಟ್ಟಾಗೆ ಮತ್ತೆ ಆಕ್ಷೇಪಗಳು ಅವೆಲ್ಲವೂ ಕೂಡ ಬೇರೆ ಬೇರೆ ಹಂತಲ್ಲಿ ಆಗುತ್ತೆ. ಆದರೆ ಒಂದಂತೂ ಸ್ಪಷ್ಟ, ಜೂನ್ 30 ಚುನಾವಣೆ ಆಗಬೇಕು ಅಂತಕ್ಕಂಥದ್ದನ್ನು ಈಗ ಸುಪ್ರೀಂ ಕೋರ್ಟ್ ಹೇಳಿರುವಂಥ ಕಾರಣಕ್ಕಾಗಿ ಚುನಾವಣೆ ಅಂತೂ ನಡೀತದೆ. ಎಲ್ಲ ಪಾರ್ಟಿಗಳಲ್ಲೂ ಕೂಡ GBI ಚುನಾವಣೆಗೆ ತಯಾರಿಗಳು ಕೂಡ ಮುಂದುವರೆದಿದೆ. ಆದರೆ ಶಾಸಕರಲ್ಲಿ ಅಭಿಪ್ರಾಯಗಳಿತ್ತು, ಯಾಕೆ ಚುನಾವಣೆ ಆಗಬೇಕು, ನಾವೇ ಇರ್ತೇವೆ, ಅನಗತ್ಯವಾಗಿರ್ತಕ್ಕಂಥ ಕೆಲಸಕ್ಕೆ ಅವ್ರಿಗೆ ಯಾಕೆ ಅಧಿಕಾರ ಹಂಚಿಕೆ ಆಗಬೇಕು, ವಿಕೇಂದ್ರೀಕರಣ ವ್ಯವಸ್ಥೆಯ ಬಗ್ಗೆ ಶಾಸಕರಿಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಆ ಕಾರಣಕ್ಕಾಗಿ ಎಲ್ಲ ಪಾರ್ಟಿಯಲ್ಲೂ ಕೂಡ ಇತ್ತು. ಹಾಗಾಗಿ ಎಲ್ಲ ಪಾರ್ಟಿಯ ಶಾಸಕರಲ್ಲಿ ನಿರಾಸಕ್ತಿ ಇದ್ದಂಥ ಕಾರಣಕ್ಕಾಗಿ ಕಾನೂನು ಸಮರವನ್ನು ಕೂಡ ಸರಿಯಾದ ರೀತಿಯಲ್ಲಿ ಮುನ್ನಡೆಸಲಿಕ್ಕೆ ಸರ್ಕಾರವೂ ಕೂಡ ಅಷ್ಟು ಇಚ್ಛಾಸಕ್ತಿಯನ್ನು ಪ್ರದರ್ಶನ ಮಾಡದೇ ಇರುವಂಥ ಕಾರಣಕ್ಕಾಗಿ ಒಂದಷ್ಟು ವಿಳಂಬ ಆಗಿ ಅಂತಿಮವಾಗಿ ಈಗ 30ರಲ್ಲಿ ಚುನಾವಣೆ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಚುನಾವಣೆಗೆ ಒಂದು ರೀತಿ ರಾಜಕೀಯವಾಗಿರ್ತಕ್ಕಂಥ ಸಂಚಲನಕ್ಕೆ ಈ ಒಂದು ಚುನಾವಣೆಯೂ ಕೂಡ ಕಾರಣವಾಗಿದೆ ಅಂದರೂ ಕೂಡ ತಪ್ಪಾಗಲಾರದು. ಅಜಿತ್. ಆನಂದ್, ಒಂದೇ ನಿಮಿಷ. ಆನಂದ್, ಪ್ರಶಾಂತ್ ನಾಥ್ ಏನೋ ಕೇಳ್ತಾರೆ. ಪ್ರಶಾಂತ್. ಆನಂದ್, ನನಗಿರ್ತಕ್ಕಂಥ ಕುತೂಹಲ, ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಗಳು ನಡೀತವೆ. ಅದರ ಅರ್ಥ ಪೊಲಿಟಿಕಲಿ ಏನು?
ಇಟ್ ಮೇ ಬಿ ವೆರಿ ಟೂ ಅರ್ಲಿ ಟು ಆಸ್ಕ್, ಬಟ್ ನನಗೆ ಇರ್ತಕ್ಕಂಥ ಕುತೂಹಲ ಏನು ಅಂತಂದರೆ ಜೂನ್ 30 ಚುನಾವಣೆಗಳು ನಡಿಬೇಕಾದಾಗ ಹಾಂ, ಮುಖ್ಯಮಂತ್ರಿಗಳ ಬದಲಾವಣೆ ಏಪ್ರಿಲ್ ಮೇ ಅಂತ ಚರ್ಚೆ ನಾವು ಮಾಡ್ತಾ ಇದ್ವಿ. ಜೂನ್ 30 ತನಕ ಏನೂ ಆಗಲ್ಲ ಅನ್ನೋದು ಅರ್ಥನಾ, ಅಥವಾ ಇಲ್ಲ ಬೆಂಗಳೂರು ಗೆದ್ದು ತೋರಿಸ್ತೀನಿ ಆಮೇಲೆ ಅಂದರೆ ಏನು ಪೊಲಿಟಿಕಲಿ ಏನು ಚರ್ಚೆ ನಡೆದಿದೆ MLAಗಳ ನಡುವೆ ಸರ್ಕಾರದ ಮಧ್ಯದಲ್ಲಿ? ಪ್ರಶಾಂತ್, ಸುಪ್ರೀಂ ಕೋರ್ಟ್ ಮಧ್ಯಾಹ್ನ ಅಧಿಕೃತವಾಗಿರುವಂಥ ಆದೇಶ ಕೊಟ್ಟ ಬೆನ್ನಲ್ಲೇ ಇಡೀ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಸ್ಟಾರ್ಟ್ ಆಗಿದೆ. ನಾವು ಗಮನಿಸಬೇಕು, ಜನವರಿ ಒಳಗಡೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಟ್ರು ಅಂತಕ್ಕಂಥ ಒಂದು ಚರ್ಚೆಗಳಿತ್ತು. ಆದರೆ ವಾಸ್ತವದಲ್ಲಿ ಅದು ಸಾಧ್ಯ ಆಗಿಲ್ಲ. 6 ಹೋಯಿತು, 9 ಹೋಯಿತು, ಈಗ ಸಂಕ್ರಾಂತಿ ಬಳಿಕ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಚರ್ಚೆ ಮಧ್ಯದಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಬಂದಿದೆ GBI ಚುನಾವಣೆ ಆಗಬೇಕು ಅಂತೇಳಿ. GBIನ ಮಾಡಿರ್ತಕ್ಕಂಥ ಮತ್ತು GBI ಮಾಡಲಿಕ್ಕೆ ಅತ್ಯಂತ ಆಸಕ್ತಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥವ್ರು ಅದನ್ನು ಸತಾಯಗತಾಯ ಎಲ್ಲ ರೀತಿಯ ವಿರೋಧಗಳನ್ನು ವ್ಯಕ್ತಪಡಿಸಿ ಟೀಕೆಗಳನ್ನು ಎದುರಿಸಿ GBIನ ಜಾರಿಗೆ ತಂದಿರತಕ್ಕಂಥವ್ರು DK ಶಿವಕುಮಾರ್, ಬೆಂಗಳೂರಿನ ಉಸ್ತುವಾರಿ ಸಚಿವರು. ಅವರಿಗೆ ಈ ಚುನಾವಣೆ ಗೆಲ್ಲೇಬೇಕಾಗಿದೆ. ಈ ಚುನಾವಣೆ ಗೆದ್ದದ್ದೇ ಆದರೆ ನಿಶ್ಚಯವಾಗಿಯೂ ಕೂಡ ಅವರಿಗೆ ಇರ್ತಕ್ಕಂಥ ಏನು ರಾಜಕೀಯ ಬಲ ಇದೆ ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ. ಆದರೆ ವಾಸ್ತವದಲ್ಲಿ ಈಗ ನಡೀತಿರ್ತಕ್ಕಂಥ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗೆ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶ ಒಂದಷ್ಟು ತಾತ್ಕಾಲಿಕವಾಗಿರ್ತಕ್ಕಂಥ ಬ್ರೇಕ್ ಹಾಕಿದೆ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಯಾಕಂದರೆ ಬಜೆಟ್ ನಂತರದಲ್ಲಿ ಒಂದಷ್ಟು ಬದಲಾವಣೆಗಳಾಗಬಹುದು, ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ತೀರ್ಮಾನ ಆಗಬಹುದು ಅಂತ ಚರ್ಚೆಗಳಿದೆ. ಯಾಕಂದರೆ ಡಿಸೆಂಬರ್ ಅಂತ್ಯಕ್ಕಂತೂ ಆಗಿಲ್ಲ, ಜನವರಿಯಲ್ಲಂತೂ ಆರಂಭಿಕ ಸಂಕ್ರಾಂತಿ ಆಗೋ ಲಕ್ಷಣ ಯಾವುದೂ ಕೂಡ ಇಲ್ಲ. ಸಂಕ್ರಾಂತಿ ಬಳಿಕ ಆಗತ್ತೆ ಅಂತಕ್ಕಂಥ ಯಾವುದೇ ಕ್ಲಾರಿಟಿ ಇಲ್ಲ. ಯಾಕೆಂತಂದರೆ ಈ ಮುಂದಿನ ವಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಜೆಟ್ ಪೂರ್ವಭಾವಿ ಸಭೆಗಳನ್ನು ಆರಂಭ ಮಾಡ್ತಾರೆ. ಬಜೆಟ್ ಮಾರ್ಚ್ ಅಂತ್ಯದವರೆಗೆ ಕೂಡ ಬಜೆಟ್ ಅಧಿವೇಶನ ನಡೀತದೆ. ಅಲ್ಲಿ ತನಕ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಇಲ್ಲ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಹೀಗಿರುವಾಗ ಬಜೆಟ್ ನಂತರದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕು ಅಂತಂದರೆ GBI ಚುನಾವಣೆ ಮಾಡಲಿಕ್ಕೆ ಕೇವಲ 2 ತಿಂಗಳು ಉಳಿದಿರ್ತದಲ್ಲಿ. ಹಾಗಾಗಿ ಆ ಸಂದರ್ಭದಲ್ಲಿ ಚುನಾವಣೆ ನಡೆಸುವ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗ ಹೈಕಮಾಂಡ್ ಯಾವುದೇ ರೀತಿಯಾಗಿರ್ತಕ್ಕ ತೀರ್ಮಾನ ತೆಗೆದುಕೊಳ್ಳತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತವೆ. ಇದರ ಬೆನ್ನಲ್ಲೇ ಸಚಿವ ಸಂಪುಟ ಪುನರಚನೆ ಆಗುತ್ತೆ, ವಿಸ್ತರಣೆ ಆಗುತ್ತೆ, ಇಂಥ ಚರ್ಚೆಗಳೇ ನಡೀತಾ ಇತ್ತು. ಅದಕ್ಕೂ ಕೂಡ ಬ್ರೇಕ್ ಬೀಳ್ತಾ ಇದೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಯಾಕೆಂದರೆ DK ಶಿವಕುಮಾರ್ ಅವರು ಈಗ ಚುನಾವಣೆ ಮುಂದಿಟ್ಟುಕೊಂಡು ಅವರು ಮುಖ್ಯಮಂತ್ರಿ ಆಗ್ತಾರಾ, ಅಥವಾ ಅವರಿಗೆ ಚುನಾವಣೆ ಇರುವ ಸಂದರ್ಭದಲ್ಲಿ ಹೈಕಮಾಂಡ್ ಯಾರನ್ನಾದರೂ ಕೂಡ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಇಂಥ ಚರ್ಚೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ ಪಾಳ್ಯ ಹೇಳ್ತಾ ಇರುವಂಥದ್ದು. ಒಂದಂತೂ ಸ್ಪಷ್ಟ, DK ಶಿವಕುಮಾರ್ ಈ ಚುನಾವಣೆಯಲ್ಲಿ ಗೆದ್ದಿದ್ದೇ ಆದರೆ ದೊಡ್ಡ ಪ್ರಮಾಣದಲ್ಲಿ, ಅಂದರೆ ಎಲ್ಲ ಕಡೆ ಗೆಲ್ಲಿಕ್ಕಾಗದಿದ್ರು ಕೂಡ ಅವರು ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದ್ದೇ ಆದರೆ ನಿಶ್ಚಯವಾಗಿಯೂ ಕೂಡ DK ಶಿವಕುಮಾರ್ ಬೆಂಗಳೂರಿನ ಮಟ್ಟಿಗೆ ತಮಗಿರ್ತಕ್ಕಂಥ ಪ್ರಾಬಲ್ಯವನ್ನು ಇನ್ನೂ ಕೂಡ ಹೆಚ್ಚಿಸ್ಕೊತಾರೆ ಮತ್ತು ಹೈಕಮಾಂಡ್ ಮುಂದೆ ದೊಡ್ಡದಾಗಿ ಅವರು ಗಟ್ಟಿ ಧ್ವನಿಯನ್ನು ಮೊಳಗಿಸಲಿಯೂ ಕೂಡ ಅವರಿಗೆ ಸಾಮರ್ಥ್ಯಗಳು ಸಿಗತ್ತೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಇನ್ನೊಂದು ಭಾಳ ಪ್ರಮುಖವಾಗಿ DK ಶಿವಕುಮಾರ್ಗೆ ಈ ಚುನಾವಣೆ ಅಷ್ಟು ಸುಲಭವೂ ಕೂಡ ಇಲ್ಲ. ಯಾಕೆಂತಂದರೆ ಈಗ ಕಳೆದ ಬಾರಿ ಪ್ರತ್ಯೇಕವಾಗಿ ಹೋರಾಟ ಮಾಡಿದಂಥ BJP JDS ಈಗ ಜಂಟಿಯಾಗಿ ಹೋರಾಟ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಬೆಂಗಳೂರಿನ ಹೊರವಲಯದಲ್ಲಿ JDSಗೆ ಅದರದೇ ಆಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಇದೆ. ಜಾತಿ ರಾಜಕಾರಣಕ್ಕಾಗೋ ಅಥವಾ ಇನ್ನಿತರ ಬೇರೆ ಬೇರೆ ಕಾರಣಕ್ಕಾಗಿ ಬೆಂಗಳೂರಿನ ಹೊರಭಾಗದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವೋಟ್ ಬ್ಯಾಂಕ್ ಇದೆ. ಅವರೆಲ್ಲರೂ ಕೂಡ BJP ಸೇರಿದ್ದೇ ಆದರೆ BJPಯ ದೊಡ್ಡ ಮಟ್ಟದ ಫೋರ್ಸನ್ನು DK ಶಿವಕುಮಾರ್ ಎದುರಿಸಬೇಕಾಗತ್ತೆ. ಹಾಗಾಗಿ ಈಗ ಬೆಂಗಳೂರಿನ ಹೊರವಲಯದ ಪ್ರದೇಶಗಳು ಸೇರಿಕೊಂಡಿರ್ತಕ್ಕಂಥ GBA ವ್ಯಾಪ್ತಿಯಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲುವುದು ಅಷ್ಟು ಕಾಂಗ್ರೆಸ್ಗೆ ಸುಲಭವಾಗಿಲ್ಲ. ಆದರೂ ಕೂಡ BJP ಮತ್ತು JDSನ ಮೈತ್ರಿಕೂಟವನ್ನು ಎದುರಿಸ್ತಕ್ಕಂಥ ಇಚ್ಛಾಶಕ್ತಿಯನ್ನು ಸತಾಯಗತಾಯ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ DK ಶಿವಕುಮಾರ್ಗಿದೆ. ಆ ಕಾರಣಕ್ಕಾಗಿ DK ಶಿವಕುಮಾರ್ ಯಾವ ನಿರ್ಧಾರಕ್ಕೆ ಬರ್ತಾರೆ, ಈಗಲೂ ಕೂಡ ಅವರು ಹೈಕಮಾಂಡ್ ಮುಂದೆ ನಾಯಕತ್ವಕ್ಕಾಗಿ ತಮ್ಮ ಪ್ರಸ್ತಾಪವನ್ನು ಮತ್ತೆ ಪ್ರಸ್ತಾಪ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರಾ, ಹಾಗೊಂದು ಚರ್ಚೆ ಈಗ ಶುರುವಾಗಿದೆ. ನಿಶ್ಚಯವಾಗಿಯೂ ಕೂಡ ಹೈಕಮಾಂಡ್ ಮುಂದಿನ ಕೆಲ ದಿನಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಸಹಜವಾಗಿ ಕುತೂಹಲ ಕಾರಣ ಆಗಿದೆ. ಎಸ್, ಇದು ಅನಿವಾರ್ಯ. ಇವತ್ತಲ್ಲ ನಾಳೆ ಎಲೆಕ್ಷನ್ ಮಾಡಲೇಬೇಕು ಅನ್ನೋದು ಆಡಳಿತ ಪಕ್ಷಕ್ಕೆ ಗೊತ್ತಿತ್ತು. ಅವರದ್ದೇ ಆದ ತಯಾರಿ ಶುರು ಮಾಡಿದ್ದು. BJPಯವ್ರಿಗೂ ಗೊತ್ತಿತ್ತಿದೆ ಆದೇಶ ಬರುತ್ತೆ ಅಂತ. ಅವರದ್ದು ತಯಾರಿ ಶುರುವಾಗಿದೆ ಆಲ್ರೆಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.